So hi guys, welcome back to my another YouTube video. ಇದೊಂದು ಶಾರ್ಟ್ ಅಂಡ್ ಸ್ವೀಟ್ ವಿಡಿಯೋ ಆಗಿದೆ. ಸೊ ಆನ್ ಎಮರ್ಜೆನ್ಸಿ ಬೇಸ್ ನಾನು ಊರಿಗೆ ಬಂದಿದ್ದೆ. ಐ ಹ್ಯಾಡ್ ಅ ಹೈ ಫೀವರ್. ಸೊ ಹಂಗೆ ಇಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ, ಮತ್ತು ಏನಿದ್ರು ಮನೇಲಿ ಬಂದು ಪೇರೆಂಟ್ಸ್ ಮುಖ ನೋಡಿದಾಗಲೇ ಆ ಒಂದು ಸಿಕ್ನೆಸ್ ಎಲ್ಲ ಹೋಗುತ್ತೆ. ಸೊ ಬೇಸ್ಡ್ ಆನ್ ದಟ್ ಬ್ಯಾಂಗ್ಳೂರಿಂದ ಊರಿಗೆ ಬಂದೆ ಒಂದು ಕ್ವಿಕ್ ಬ್ರೇಕಲ್ಲಿ. ಸೊ ಇವತ್ತಿಗೆ ಒಂದು ಇಂಜೆಕ್ಷನ್ ಎಲ್ಲ ತೆಗೆದು ಐ ಆಮ್ ಆಲ್ ರೈಟ್ ನಾವ್. ಬೆಳಿಗ್ಗೆನೇ ಈ ಒಂದು ವ್ಲಾಗ್ ಬೆಳಿಗ್ಗೆ ಹೊರಟಿದ್ದೀವಿ ನಾವು 3 ಜನ. ಸೊ ಮೈ ಮಿಡಲ್ ಒನ್ ಇಸ್ ದಿಸ್ ಆ್ಯಂಡ್ ಮೈ ಲಾಸ್ಟ್ ಒನ್ ಸುಲ್ತಾನ್ದು ಹೇರ್ ಕಟ್ ಎಲ್ಲ ಆಗಿದೆ. ಏನಾದ್ರೂ ಹೇಳಕ್ಕಿದೆಯಪ್ಪ? ಆಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಇರಬೇಕು ಸುಲ್ತಾನ್ಗೆ ಮಾತ್ರ. ಸುಲ್ತಾನ್ಗೆ ಓಕೆ. ಸೊ ಸುಲ್ತಾನ್ ಹೇರ್ ಎಲ್ಲ ಕಟ್ ಮಾಡಿಸಿ ಬಂದಿದ್ದೀವಿ ನಾವು ಇವತ್ತು. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಸೊ ಇಲ್ಲಿ ನಮಗೆ ಒಂದು ಟಿಬೇಟ್ ಕ್ಯಾಂಪ್ ಅಂತ ಅಥವಾ ಗೋಲ್ಡನ್ ಟೆಂಪಲ್ ಅಂತ ಕರಿತೀವಿ. ಇಟ್ಸ್ ಅ ಟೂರಿಸ್ಟ್ ಪ್ಲೇಸ್ ಆ್ಯಂಡ್ ಟಿಬೇಟಿಯನ್ಸ್ದು ಕಲ್ಚರ್, ಅವ್ರ ಟೆಂಪಲ್ಸ್ ಆ್ಯಂಡ್ ಅವ್ರದ್ದು ತುಂಬ ವಿಷಯಗಳಿಲ್ಲಿದೆ. ಬಟ್ ನನಗೆ ಫೇವ್ರೇಟ್ ಆಗಿರೋದು ಒಂದು ಏನಂದರೆ ಅಲ್ಲಿದ್ದು ಮೊಮೋಸ್. ಸೊ ಇವಾಗ 1 ಗಂಟೆ ಆಗಿದೆ, ಸೊ ಮಧ್ಯಾಹ್ನ 1 ಗಂಟೆ ಆಗಿದೆ. ಅಲ್ಲಿ ಇರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಹೋಗಿ ನೋಡೋಣ. ನಮ್ಮ ಡಾಕ್ಟರ್ ಡ್ರೈವರ್ ಇವಾಗ ಫುಲ್ ಗಾಡಿ ಓಡಿಸ್ತಾ ಇದ್ದಾನೆ. ಏನೋ ಖುಷಿ. ಈ ಡ್ರೈವಿಂಗ್ ಫಸ್ಟ್ ಕಲಿತಾಗ ಗಾಡಿ ಸಿಕ್ಕಿದಾಗ ಒಂದು ಹ್ಯಾಪಿನೆಸ್ ಇರುತ್ತಲ್ಲ, ಈ ಥರ ನನಗೂ ಫಸ್ಟ್ ಇತ್ತು. ಸೊ ಆ ಒಂದು ಹ್ಯಾಪಿನೆಸ್ಸಲ್ಲಿ ಹುಡುಗ ಬೆಳಿಗ್ಗೆಯಿಂದ ಸ್ಟಾರ್ಟಿಂಗ್ ಹಿಡಿದು ಇವಾಗಲೂ ನಾನೇ ಓಡಿಸ್ತೀನಿ ಅಂತ ಓಡಿಸ್ತಾ ಇದ್ದಾನೆ. ಸೊ ನಾನು ಓಕೆ ಓಡಿಸಪ್ಪ ಅಂತೇಳಿ ಬಿಟ್ಟಿದ್ದೀನಿ. ಓಡಿಸ್ತಾ ಇದ್ದಾನೆ. ನಾವೇನಂದ್ರೆ ಕಲ್ತಿಲ್ಲ, ನೋಡ್ತಾ ಇದ್ದೀವಿ. ಸ್ಕೂಟಿ ಓಡ್ಸಕ್ ಬರ್ಸುತ್ತಾ? ಅದು ಇಲ್ಲ, ಅದು ಪಾಪದವ್ರು ಏನ್ ಮಾಡೋದು. ಇವಾಗ ನಿನ್ನ ನೋಡಕ್ ಹೆಂಗಿದೆ ಅಂದ್ರೆ, ಕೊರಿಯನ್ ಪ್ರೆಸಿಡೆಂಟ್ ನೋಡಿದ್ಯಾ? ನಾರ್ತ್ ಕೊರಿಯಾ ಪ್ರೆಸಿಡೆಂಟ್, ಸೇಮ್ ಹೇರ್ ಸ್ಟೈಲ್. ಅವತ್ತು ಹೇಳೋದು ಗೋಲ್ಡನ್ ಟೆಂಪಲ್ ಆಯ್ತಾ, ಇದು ಬಂದ್ಬಿಟ್ಟು ಗೋಲ್ಡನ್ ಟೆಂಪಲ್. ಸೊ ಇಲ್ಲಿಗೆ ಹೋಗ್ಬೇಕಂದ್ರೆ ಗಾಡಿ ಇಲ್ಲಿ ಪಾರ್ಕ್ ಮಾಡಿ ನಿಮ್ಗೆ ಇಲ್ಲಿ ಹೋಗ್ತು. ಇಲ್ಲೇ ನಿಮಗೆ ತುಂಬ ಶಾಪಿಂಗ್ ಸೆಂಟರ್ಸ್ ಇದೆ ಮತ್ತು ಕೆಫೆಸ್ನು ಇದೆ. ಗಾಯ್ಸ್ ಬಿಸಿಲಂತೂ ಹುಚ್ಚು ಬಿಸಿಲು, ತುಂಬ ಹಾಟು. ಹುಡುಗನಿಗೆ AC ಬೇರೆ ಬೇಕಂತೆ. ಸೊ ನಾನೇ ಅಲ್ಲದೆ ಕೆಲಸಕ್ಕೆ ಹೋಗಿ ದುಡಿಮೆ ಮಾಡಿ ದುಡ್ಡು ತಗೊಂಬ AC ಹಾಕ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಯಾವಾಗಂತ ಕೆಲಸಕ್ಕೆ ಹೋಗ್ತೀನಿ? ಅಲ್ಲಿ ಡಿಗ್ರಿ ಮಾಡಿಬಿಟ್ಟು ಸಾಕಿದೆ ಎಲ್ಲ ಕ್ಲಿಯರ್ ಆಗಿ ಮತ್ತೆ ಹೋಗೋಣ. ನಿಜ ಹೇಳು, ಎಷ್ಟಿದೆ? ಹೆಚ್ಚಾಗಿ ಒಂದು ಇಲ್ಲ, ಅದ್ರ ಚಿಟ್ಟಿ ಇಟ್ಕೊಂಡು ಇಲ್ಲೇನೋ ಫೆಸ್ಟಿವಲ್ ಏನೋ ಇತ್ತು ಅಂತ ಅನ್ಕೊಳ್ತೀನಿ. ತುಂಬ ಫ್ಲಾಗ್ಸ್ ಎಲ್ಲ ಕಾಣ್ತಾ ಇದೆ, ನಿಮ್ಗೆ ತೋರಿಸ್ತೀನಿ. ತುಂಬ ಫ್ಲಾಗ್ಸ್ ಇದೆ ರೋಡಲ್ಲಿ. ವಾವ್, ಓ ಅದೇನು ಫ್ಲಾಗು? ಕಲರ್ ವಿಚ್ ಕಲರ್ ಡು ಯು ವಾಂಟ್? ಚೂಸ್ ಮಾಡಿ ಯಾವ ಕಲರ್ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಕಮೆಂಟ್ ಹಾಕಿ. ಓಕೆ ಗೈಸ್, ಆಟೋದವನು ಅಲ್ಲಿ ಹೆಂಗೆ ಹೋದಂತ ಒಂದು ಶೋ. ಓಕೆ ಯಾಕಪ್ಪ ನೀನು ನಿಲ್ಸ್ತೀಯಾ? ನೀವಾಗಪ್ಪ, ನಾವು ಮಾತ್ರ ನೋಡ್ತೀವಿ. ಡ್ರೈವರ್ ಕೆಲಸ ನೋಡಿದ್ರೆ ಸಾಕು. ಡೌಟ್ ಇವ್ರಿಗೆ ಏನೋ ಇವೆಂಟ್ ಇತ್ತು ಅಂತ ಅನ್ಕೊಳ್ತೀನಿ. ಸೊ ಆ ಇವೆಂಟ್ ಬೇರೆ ಫುಲ್ ಫ್ಲಾಗ್ ಹಾಕಿದ್ದಾರೆ. ಎಲ್ಲ ಮುಳೆಯಲ್ಲೂ ಒಂದೊಂದು ಫ್ಲಾಗ್ ಇದೆ. ಫುಲ್ ಕಲರ್ ಮಾಡಿ ಹಾಕಿದ್ದಾರೆ. ನೈಸ್ ನೋಡೋಕೆ ಒಂಥರ ಚೆನ್ನಾಗಿದೆ. ಇವ್ರಿಗೆ ತುಂಬ ಈ ಥರ ಅಗ್ರಿಕಲ್ಚರ್ ಥಿಂಗ್ಸ್ನೂ ಇದೆ. ಇವರಿಗೆ ತುಂಬ ಅಗ್ರಿಕಲ್ಚರ್ ವರ್ಕ್ಸ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಬೇಕಾದ ಇನ್ಕಮ್ ಅವರೇ ನೋಡ್ಕೊಳ್ತಾರೆ. ಇಟ್ಸ್ ಅ ಗುಡ್ ಥಿಂಗ್. ಓ ಅಣ್ಣ ಹೋಗ್ತಾ ಇದ್ದಾರೆ ಅಣ್ಣ. ಗೈಸ್ ನಾವು ತಲುಪಿದ್ವಿ. ಸೊ ಮೊಮೋಸ್ ತಿನ್ನಬೇಕು ಅಂತ ತುಂಬ ದಿನ ಇರೋ ಒಂದು ಆಗ್ರಹ ನನಗೆ. ಅಂತೂ ಬ್ಯಾಂಗ್ಳೂರಲ್ಲಿ ಮೊಮೋಸ್ ತಿನ್ನೋ ಧೈರ್ಯ ಬರಲ್ಲ. ಓಕೆ, ಬಟ್ ಇಯರ್ ಇಟ್ಸ್ ಆ ಒಂದು ಟಿಬೇಟ್ ಕಲ್ಚರ್, ನಿಮಗೆ ಆ ಒಂದು ಮೊಮೋಸ್, ಆ ಒಂದು ಕಲ್ಚರ್ ಅಂತ ಹೇಳ್ತೀವಲ್ಲ, ನಮಗೆ ಗೊತ್ತಾಗುತ್ತೆ. ಓಕೆ, ದಿಸ್ ಇಸ್ ವಾಟ್ ಮೊಮೋಸ್ ಈಸ್ ಅಂತ. ಅಯ್ಯೋ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ದಿಸ್ ಇಸ್ ಕಾಲ್ಡ್ ಎಸ್. ಸೊ ಇಲ್ಲಿ ಬಂದು ಸಾಯಂಕಾಲ ಕೂತ್ರೆ, ಇಲ್ಲ ಇವಾಗ ಫುಲ್ ಕಪಲ್ಸ್ ಇದ್ದಾರೆ ಗೈಸ್. ಸಾಯಂಕಾಲ ಕೂತ್ರೆ ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ. ಸಾಯಂಕಾಲ ಕಪಲ್ಸ್ ಇರ್ತದೆ, ಅವಾಗಲೂ ಇರ್ತಾರ. ಓಕೆ, ನಾವು 90 ಮಿನಿಟ್ಸ್ ಫುಲ್ ಹಾಕಿದ್ದಾರೆ ಗೈಸ್. ನೋಡಿ ಇವ್ರದ್ದು ಮನೆಯೆಲ್ಲ ಗೌಲಿ ಫುಲ್ ಕಲರ್ಫುಲ್. ಎಕ್ಸಾಮ್ ಮುಗಿಸಿ ಜೋಡಿ ಆಗಿ ಬಂದಿದ್ದಾರೆ. ನಿಮಗೆ ಯಾವ್ದಾದ್ರು ಜೋಡಿ ಇದೀರಣ್ಣ? ಜೋಡಿ ಆಗಿಲ್ಲ, ಅದು ಬೇರೆ ಜೋಡಿ ಆಗಿತ್ತು.
ಓಕೆ ಗೈಸ್, ಒಂದು ಬ್ರೇಕಪ್ ಕತೆ ಕೇಳ್ಬೋದು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ನಾಶ ಮಾಡ್ಬೇಕು. ದೊಡ್ಡ ಒಂದು ಫಿಲಂ ಮಾಡ್ಬೋದು ನಮಗೆ ಡೈರೆಕ್ಟ್ ಸಿಕ್ಕರೆ. ಒಂದು ಅಣ್ಣನ ಜೊತೆ ಹೇಳೋ ಮಾತಾ ಇವ್ರು ಹೇಳ್ತಾ ಇರೋದು. ಮೆಲ್ಲ ಮೆಲ್ಲ ಆ ಕಡೆ ಕನ್ನಡಿ ಹೋಗುತ್ತೆ. ಗುಡ್ ಗುಡ್, ವೆರಿ ಗುಡ್. ಗುರುಗಳೇ, ಇಷ್ಟೊತ್ತು ಎಲ್ಲೆಲ್ಲ ಪಾರ್ಕ್ ಮಾಡಿದ್ದಾನೆ ಬ್ಯುಸಿಯಲ್ಲಿ. ಫುಲ್ ಡೋರ್ ಎಲ್ಲ ಕ್ಲೋಸ್ ಮಾಡಿ, ವಿಂಡೋ ಎಲ್ಲ ಕ್ಲೋಸ್ ಮಾಡಿ ನೋಡ್ತಾನೆ ಆಯ್ತಾ ಗಾಡಿನ ಒಂದ್ಸತಿ. ಆದ್ರೆ ಗಾಡಿ ಲಾಕ್ ಮಾಡಿಲ್ಲ, ಅನ್ಲಾಕ್ ಬಟನ್ ಪ್ರೆಸ್ ಮಾಡಿ ಬರೋದು, ಆ ಲಾಕ್ ಆಯ್ತು ಅಂತ. ಇವಾಗ ಗೊತ್ತಾಗಿರೋದು ಅವನಿಗೆ ಇಷ್ಟೊತ್ತು ನಾನು ಅನ್ಲಾಕ್ ಮಾಡಿ ಬಂದಿರೋದು ಅಂತ. ಏನೋ ತುಂಬ ಒಂದು ಸೂರ್ಯ. ಗೈಸ್, ಈ ಫ್ಲಾಗ್ ಯಾರಿಗಾದ್ರೂ ಗೊತ್ತಿದ್ರೆ ನೀವು ಪ್ಲೀಸ್ ಕಮೆಂಟ್ ಮಾಡಿ. ಯಾಕಂದ್ರೆ ನಮಗೂ ಗೊತ್ತಿಲ್ಲ. ಡಿಫ್ರೆಂಟ್ ಒಂದು 3 to 4 ವೆರೈಟೀಸ್ ಫ್ಲಾಗ್ಸ್ ಇದೆ ಅವ್ರದ್ದು, ಮಲ್ಟಿ ಕಲರ್ ವಿತ್ ಸಿಂಪಲ್ ಎಲ್ಲ. ಯಾರಿಗಾದ್ರೂ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಇದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಸೊ ದಿಸ್ ಈಸ್ ಕಾಲ್ಡ್ ದ ತಿಬೇಟ್ ಕಿಚನ್. ಓಕೆ, ಇನ್ನು ಹಲಾಲ್ ಅಂತ ಯಾರಿಗೆ ಬೇಕಂದ್ರೆ ಅದು ದೊಡ್ಡ ಬೋರ್ಡಲ್ಲೇ ಹಾಕಿದ್ದಾರೆ. ಇದಂದ್ರ ದೇ ಆರ್ ಓಪನ್. ಸೊ ಒಳಗೆ ಹೋಗಿ ನೋಡೋಣ ಏನಿರುತ್ತೆ ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟ್ ಆಗಿ ಬಂದಿದ್ವಿ, ನೋಡೋಣ. ಸಿಕ್ಕಿದ್ರೆ ಪಟಾಕಿ, ಇಲ್ಲಾಂದ್ರೆ ಗಾಲಿ ಪಟ ಅಂತ ಹೇಳಿ ಮನೆಗೆ ಹೋಗೋಣ. ಮುಗಿದ್ರೆ ಅಮ್ಮ ಮಾಡಿರೋ ಸಾಂಬಾರ್ನ ಕುಟ್ಕೊಂಡು ಹೇಳಿ ನೋಡೋಣ ಇದೆಯಾ ಅಂತ. ಆಗ ಅವ್ರದ್ದು ಫೇಸ್ ರಿಯಾಕ್ಷನ್ ಹೇಗಿರ್ತದೆ ನೋಡೋಣ. ಓಕೆ, ಇದಕ್ಕೆಲ್ಲ 2 ವರ್ಷ ತನಕ ಪಾರ್ಸಲ್ ತಗೊಳ್ಬೇಕು ಮನೆಗೆ. ಮನೆಗೆ ಪಾರ್ಸಲ್ ಲಾಸ್ಟ್ ಮಾಡೋಣ. ಪಾರ್ಸಲ್ ಲಾಸ್ಟ್ ಹೇಳೋಣ. ಇದೆಯಾ ಅಂತ ನೋಡೋಣ ಗೈಸ್, ಚೆಕ್ ಮಾಡ್ತಿದ್ದಾನೆ. ಗೈಸ್, ಇವನು ಆರ್ಡರ್ ಮಾಡುವಾಗ ಒಂದು ಕಣ್ಣು ಹಿಡ್ಕೊಳ್ಳೋದು ಒಳ್ಳೇದು. ಅಣ್ಣ ದೊಡ್ಡದು ನೋಡ್ಬಿಟ್ಟು ದೊಡ್ಡ ಆರ್ಡರ್ ಮಾಡ್ಬಿಡ್ತಾನೆ. ಒಂದು ಸ್ಟೀಮ್ ಒಂದು ಫ್ರೈಡ್ ತಗೋ. ಸೊ ಮೊಮೋಸ್ ಏನಾ? ವಾಟರ್ ನೇಚರ್ ಜ್ಯೂಸ್ ಗೈಸ್, ಯಾವಾಗ ನೀರು ತೆಗಿಬೇಕು, ಜ್ಯೂಸ್ ತೆಗಿ. ಅದೇ 30 ರೂಪಾಯಿಗೆ ಜ್ಯೂಸ್ ಬರ್ತದೆ. ಸೊ ಗೈಸ್, ಆಂಬಿಯನ್ಸ್ ಬಂದ್ಬಿಟ್ಟು ಇಟ್ಸ್ ನೈಸ್. ನೀವು ಫ್ರೆಂಡ್ಸ್ ಆಗಲಿ ಫ್ಯಾಮಿಲೀಸ್ ಆಗಲಿ ಯಾರ ಜೊತೆ ಆಗಿ ಬರೋದಾದ್ರೂ ದ ಆಂಬಿಯನ್ಸ್ ಈಸ್ ವೆರಿ ಗುಡ್. ಅದು ಇನ್ನೂ ಈವ್ನಿಂಗ್ ಟೈಮ್ ಬರೋದಾದ್ರೆ ಇನ್ನೂ ಗುಡ್. 130 140 ಆಯಿತು. ಚಿಕನ್ ಬಾಡ ಆಯ್ತು. ಇದು ಚಂದ್ರ ಬಿಸಿ 100 ರೂಪಾಯಿ ಸಿಗುತ್ತೆ. ಚಂದ್ರ ಎಷ್ಟು ಕೊಡ್ತಾರೆ ಅಷ್ಟೇ, ಬೇರೆ ಕೊಡಲ್ಲ. ಅಷ್ಟೇ ಆರ್ಡರ್ ಮಾಡು. ಒಂದು ಸ್ಟೀಮು ಒಂದು ಫ್ರೈಡ್ ಇವಾಗ ಆರ್ಡರ್ ಮಾಡು ನೋಡಿ. ಓಕೆ. ಸೊ ಗೈಸ್, ಮೊಮೋಸ್ ಬಂದಿದೆ. ಸೊ ಎನಿಥಿಂಗ್ ಅಬೌಟ್ ಮೊಮೋಸ್? ಗೈಸ್ ಹೇಳ್ತಿದ್ದೇನೆ ಗೈಸ್, ರೆಡಿಯಾಗಿ ಬಂದಿದ್ದೀವಿ ಎಲ್ಲ. ನಮಗೆ ನೋಡೋಣ ಮತ್ತೆ. ಗೈಸ್, ಇವನು ಹೆಂಗೆ ಅಂದರೆ ಫುಡ್ ಸಿಕ್ಕಿದ್ರೆ ಮತ್ತೆ ಫುಡ್ಡು ನಿದ್ರೆ ಮೇಯ್ನ್ ಏನೋ ಪ್ರಯಾರಿಟಿ. ಅದೆರಡು ಮಿಸ್ ಆದ್ರೆ ಹೋಯ್ತು. ಮತ್ತೆ ನೀವು ಯಾರೇ ಆಗಿರಿ, ಮುಗೀತು ಕತೆ. ಓಕೆ, ಸೊ ಗೈಸ್, ನಾನು ಹೇಳ್ದಂಗೆ ದ ಬೆಸ್ಟ್ ಮೊಮೋಸ್ ಎವರ್ ಐ ಟೇಸ್ಟೆಡ್. ಹೆಂಗಿದ್ರು ಮೊಮೋಸ್? ಟೇಸ್ಟಿ. ಮಮ್ಮಿ ಡ್ಯಾಡಿಗೆ ಒಂದು ಪಾರ್ಸಲ್ ತಗೊಂಡಿದ್ದೀವಿ. ಮಿಸ್ಟರ್ ಡ್ರೈವರ್, ಹೌ ವಾಸ್ ದ ಮೊಮೋಸ್? ಏನಾದ್ರು ಬುದ್ಧಿ ಬಿಡಲ್ಲ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಬರೀ ಕ್ಯಾನ್ ಎತ್ಕೊಂಡ್ಬಂದಿದ್ದಾನೆ. ಇಂಡಿಯನ್ಸ್ ಬುದ್ಧಿ ಬಿಡಲ್ಲ. ಓಕೆ ಗೈಸ್, ಇನ್ನು ಸ್ವಲ್ಪ ರೀಲ್ಸ್ ಶೂಟ್ ಮಾಡೋಕ್ಕಿದೆ ನಮ್ಮ 3 ಜನದ್ದು. ಸೊ ರೀಲ್ಸ್ ಶೂಟ್ ಮಾಡಿ ನಾವು ಇನ್ನು ಡೈರೆಕ್ಟ್ ಮನೆಗೆ ಹೋಗೋದು. ಐ ಆಮ್ ಲಿಟರಲಿ ಟ್ರಯರ್ಡ್. ನನಗೆ ಇಲ್ಲಿದು ಆಂಬಿಯನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಒನ್ ಆಫ್ ದ ಬೆಸ್ಟ್ ಥಿಂಗ್ ವಾಟ್ ಐ ಲೈಕ್ ಈಸ್ ದಿಸ್ ಫ್ಲವರ್ಸ್. ಓಕೆ, ಇನ್ನು ನನ್ನ ಮನೆ ಎಲ್ಲ ಕಟ್ಟಾದ್ಮೇಲೆ ಏನಾದರೂ ಈ ಒಂದು ಗಿಡನ ಮನೆ ಮುಂದೆ ಇಡ್ತಾ ಇರ್ತೀನಿ. ಸೊ ಅವರು ಸೀಟಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಬರುವಾಗ ಪ್ಲಾಸ್ಟಿಕ್ ಇವಾಗ ಸ್ವಲ್ಪ ಡೆವಲಪ್ ಆಗಿದೆ, ಅಂದರೆ ಬಿಸ್ನೆಸ್ ಜಾಸ್ತಿ ಆಗಿದೆ ಅಂತ ಅಂದ್ರೆ. ಇದೊಂಥರ ಪೀಸ್ ಪ್ಲೇಸ್ ಆಯಿತಾ. ಎಲ್ಲಿಗೆ ಹೋಗ್ತಾ ಇದ್ದಾನೆ ಹುಡುಗ? ಇಲ್ಲಿ ಬಾರೋ, ಒಂದು ಚೇರ್ ಎಳ್ದ್ಬಿಟ್ಟು ಕೂರೋಣ. ಇಲ್ಲಿ ಕೂರೋಣ. ಯಾಕೆ ಅಷ್ಟು ದೊಡ್ಡ ಚೇರು?
ಅಲ್ಲಿಂದ ಒಂದು ಚೇರ್ ಎತ್ತಿದ್ರೆ ಮುಗೀತು ಕತೆ. ಅಣ್ಣ ಲಾಕ್ ಏನಾರು ಮಾಡಿಟ್ಟಿದ್ದಾನೆ? ಇಲ್ಲ, ಅಷ್ಟೇ ಸಾಕು. ಜಾಲಿ 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 ಜಾಲಿ. ಇವಾಗೆಲ್ಲ ಖಾಲಿ ಖಾಲಿ ಆಗುತ್ತೆ. ಇವಾಗ ಸ್ಪಾನ್ಸರ್ ಬಂದ್ಬಿಟ್ಟು ಮಿಸ್ಟರ್ ಡ್ರೈವರ್ ಸುಲ್ತಾನ್. ಏನು ಹೇಳ್ತೀರಾ? ತಾನು ಯಾವಾಗಲೂ ಒಳ್ಳೇದೇ ಬಯಸೋದು. ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತೀವಿ. ಈ ಥರ ಬಿಸ್ನೆಸ್ ಡೆವಲಪ್ ಮಾಡುವಾಗ ಚೇರ್ ಎಲ್ಲ ಚೇಂಜ್ ಮಾಡ್ಕೊಂಡಿರ್ಬೇಕು, ಇಲ್ಲ ಅದು ಕಸ್ಟಮರ್ ಬರೋದಿಲ್ಲ. ಯಾಕಂದರೆ ನಮಗೀಗ ಬರುವಾಗ ಒಂದು ಅಟ್ರಾಕ್ಟ್ ಆಯಿತು. ವೆಲ್ವೆಟ್ ಕ್ಲೋತ್ ಚೇರ್ ಎಲ್ಲ ಹಾಕೊಂಡು ಸುಖ ಇದೆ ಕೂರಕ್ಕೆ. ಲಾಸ್ಟ್ ಟೈಮ್ ಪ್ಲಾಸ್ಟಿಕ್ ಚೇರಲ್ಲಿ ಕೂರ್ತಿದ್ವಿ. ಸ್ಕ್ಯಾನ್ ಮಾಡಿ ಅಣ್ಣ. ಇಲ್ಲಿ ಒಂದು ಫಾಲೋವರ್ಸ್ ಇದ್ದಾರೆ ನಂದು. ನನ್ನ ಫಾಲೋವರ್ ಒಬ್ಳು ಇದ್ದಾರೆ, ಬರೋ ಮೆಸೇಜ್ ಮಾಡಿ ಕೇಳಿದ್ರು. ಮಾಡಿ ನೋಡೋಣ, ಡಿಸ್ಕೌಂಟ್ ಏನೋ ಸಿಗುತ್ತಾ ನೋಡೋಣ ಗೈಸ್, ಟ್ರೈ ಮಾಡಿ. ಟ್ರೈ ಮಾಡ್ತಾ ಇದ್ದಾನೆ ಗೈಸ್. ಒಂದು ಯಾವುದೋ ಒಂದು ಫಾಲೋವರ್ ಇದ್ದಾರೆ ಅಂತ ಇಲ್ಲಿ ಕೆಲಸ ಮಾಡ್ತಾ ಇರೋದು. ಸೇಮ್ ವೆಬ್ಸೈಟ್. ರಿಫ್ರೆಶ್ ಮಾಡ್ಕೋ. ರಿಫ್ರೆಶ್ ನಿಜ, ರಿಫ್ರೆಶ್ ಮಾಡ್ಕೋ. ಏನು ಬೇಜಾರಾಗೋದಿಲ್ಲ ಗೈಸ್, ಬರೋಕ್ಕೆ ಖುಷಿ ಆಗುತ್ತೆ. ಅವ್ರಿಗೊಂದು ನಗು ಮುಖನೇ ಇಲ್ಲ, ನಗಾಡೋದೇ ಇಲ್ಲ ಯಾರು. ಏನೋ ನಾವು ಅವ್ರಿಗೆ ಯಾವುದೋ ಒಂದು ಜನ್ಮದಲ್ಲಿ ಯಾವ ಹೊಡೆದಾಡಿದ ಥರ ಆಡ್ತಾರೆ. ನೀವು ಬೇಕಾದ್ರೆ ನೋಡ್ಬೋದು, ನಾವು ಮಾಡ್ತೀನಿ ಒಂದು ವಿಡಿಯೋ ನೋಡಿ ಕಳಿಸ್ಕೊಡ್ತೀನಿ. ಮತ್ತೆ ಇದೆಲ್ಲ ಇರ್ತದೆ, ಅದು ಗೊತ್ತಾಗ್ತದೆ. ನಗು ಇಲ್ಲ. ಫಾಲೋವರ್ಸ್ನ ಕಂಡಿಡ್ತೀನಿ ಸರ್, ಅಲ್ಲಿದ್ದಾರೆ ಅವರು. ಅಲ್ಲಿ ಮೆಸೇಜ್ ಚಾಟ್ ಎಲ್ಲ ನೋಡ್ಬೇಕಲ್ಲ, ಚೆಕ್ ಮಾಡ್ಬೇಕಲ್ಲ. ಲಾಸ್ಟ್ ಟೈಮ್ ಫೇರ್ವೆಲ್ಗೆ ಬಂದಾಗ ನಾವು ಅಲ್ಲಿ ಕೂತಿದ್ವಿ. ಆಗ ಅವರು ನಮ್ಮ ಜೊತೆ ಕಾನ್ವರ್ಸೇಷನ್ ಎಲ್ಲ ಮಾಡಿ ಐಡಿಯಾ ಎಲ್ಲ ತಗೊಂಡಿದ್ದಾರೆ. ಹೇಳಿದ್ದಾರೆ ನೆಕ್ಸ್ಟ್ ಟೈಮ್ ಬರುವಾಗ ವಿಸಿಟ್. ಅವರೇ ತಗೊಂಡಿದ್ದಲ್ಲ, ನೀವು ತಗೊಂಡಿರೋದು ಐಡಿ? ಅವ್ರು ಕೇಳಿದ್ ನಮ್ಮ ಜೊತೆ. ಆಗ ನಮಗೆ ಗ್ಯಾಂಗಲ್ಲಿ ಒಬ್ಬನ ಮೈನ್ ಆಗಿ ಅವ್ರಿಗೆ ಇಷ್ಟ ಆಗಿದ್ದು. ಓಕೆ, ಎಲ್ಲರದ್ದು ಐಡಿಯಾ ಎಲ್ಲ ಶೇರ್ ಮಾಡಿ ಒಳ್ಳೆಯವರು. ದೇವರು ಆಯ್ಸ್ಕೊಡ್ಲಿ. ಸರಿ. ಇಯರ್ ಇನ್ನು ಇವನಿಗೆ ಸಾಕಾಗಿಲ್ಲ ಅಂತೇಳಿ ಇನ್ನೊಂದು ಜಾಗದಲ್ಲಿ ಬಂದ್ಬಿಟ್ಟು ಮೊಮೋಸ್ ಆರ್ಡರ್ ಮಾಡಿದ್ದೆ. ಇವನಿಗೇನೋ ಇವಂದು ಸ್ಪೆಷಲ್ ಅಂತ. ಏನಿದು? ಚೀಸ್ ಮೊಮೋ, ಚೀಸ್ ಹಾಟ್ ಮೊಮೋ. ಹಾಟ್ ಆಗಿರುತ್ತೆ ಮತ್ತೆ ಕೋಲ್ಡ್ ಆಗಿರುತ್ತಾ? ಯಾವ ಸೊಪ್ಪು ಹಾಕಿದ್ದಾರೆ ಟೆನ್ಷನ್ ಆಗ್ತಾ ಉಂಟು. ಕಾಡಲ್ಲಿ ಸೊಪ್ಪು ಸಿಗುತ್ತೆ ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತ. ಸೊಪ್ಪು ಹಾಕಿದ್ದಾರೆ. ನನಗೊಂದು ಸಾಕು. ಸ್ಪೂನ್ ಇದೆಪ್ಪ ಇಲ್ಲಿ, ಸ್ಪೂನ್ ಹಾಕಿರೋದು. ನಮ್ಮದು ಆನ್ಸಿಸ್ಟರ್ಸ್ ಅವ್ರು ಹೇಳಿದ್ದಾರೆ ಕೈಯಲ್ಲಿ ತಿನ್ನಬೇಕು, ಸ್ಪೂನೆಲ್ಲ ಈಗ ಒಂದು ನಮ್ಮ ಟ್ರೆಡಿಷ್ನಲ್ ಯಾವಾಗ ಬಿಡ್ಬಾರ್ದು. ಟ್ರೆಡಿಷ್ನಲ್ ಇಸ್ ಮುಖ್ಯ. ಕರ್ನಾಟಕದಲ್ಲಿ ಇಟ್ಬಿಟ್ಟು ಟ್ರೆಡಿಷ್ನಲ್ ಬೇಕು ಫಸ್ಟ್. ಆಯಿತು, ಇನ್ನು ನಾನು ಸ್ಪೂನ್ ಹೆಂಗೆ ಎತ್ತದು ಅಂತ 2 ಸತಿ ಥಿಂಕ್ ಮಾಡಬೇಕಲ್ಲ. ಇಲ್ಲಿಗೆ ನಮ್ಮ ಒನ್ ಡೇ ಚಿಕ್ಕ ಪಯಣ. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಟೆಲ್ ಮಿ ದ ಎಕ್ಸ್ಪೀರಿಯನ್ಸ್. ಅಲ್ಲ ಏನೋ ಹೇಳ್ಬೇಕು ಅಂತ ಇದ್ದಲ್ಲ ಒಳಗಡೆ ಅವರು. ಸೀರಿಯಸ್ ಮ್ಯಾಟರ್ ಅಲ್ವಾ? ಸೀರಿಯಸ್ ಮ್ಯಾಟರ್ ಏನಂದ್ರೆ ನಮ್ಮನ್ನ ನೋಡುವಾಗ ಅವರು ನಗಾಡ್ತಿಲ್ಲ. ಏನೋ ಅವ್ರದ್ದು ಯಾವುದೋ ಒಂದು ಕಾಲದಲ್ಲಿ ಅವ್ರದ್ದು ಆಸೆ ತೆಗ್ದಂಗೆ ಅವ್ರು ಆಡ್ತಿದ್ದಾರೆ. ನಮ್ಮಿಂದ ಬಂದು ಆರ್ಡರ್ ತೆಗಿತಾರೆ, ಅದು ತೆಗೆದು ಆಚೆ ಕೊಡೋದ್ಮೇಲೆ ಫುಲ್ ನಗಾಡ್ತಾರೆ. ನಾವು ಯಾವ ಇದು ಮಾಡಿದ್ದಾರೆ ಗೊತ್ತಿಲ್ಲ. ನಮ್ಮ ಜೊತೆ ಬರುವಾಗ ಹಿಂಗೆ ಹೇಗೆ ಹೋಗ್ತಾರೆ, ಅಲ್ಲಿ ಹೋಗಿ ನಗಾಡ್ತಾರೆ. ಆದ್ರೆ ನಮ್ಮ ಜೊತೆ ಜಸ್ಟ್ ಒಂದು ಕಸ್ಟಮರ್ ಇದಾಗಿ ಅಟ್ಲೀಸ್ಟ್ ಒಂದು ಸ್ಮೈಲ್ ಆದ್ರೆ ಕೊಡ್ಬೋದಿತ್ತು ಅವರಿಗೆ. ತುಂಬಾ ನಾವೆಲ್ಲ ಸ್ಮೈಲ್ ಓರಿಯೆಂಟೆಡ್ ಜನ್ಮಗಳು. ನಿನ್ಗೇನ ಹೇಳಕ್ಕಿದ್ಯಾ? ಸ್ವಲ್ಪ ಟೆನ್ಷನ್ ಆಗ್ತದೆ. GST ಹಾಕ್ತಾರೆ ಏನಂತ ಗೊತ್ತಿಲ್ಲ. ಎಷ್ಟು GST ಆಗಿದ್ದಾರೆ? 2% 8 ರೂಪಾಯಿ. ಏನು ಸುಮ್ಮನೆ ಸಿಗ್ತಿದೆ. ಇನ್ನು ಎಕ್ಸಾಮ್ ರಿಸಲ್ಟ್ಗೆ CGP ಬಂದ್ರೆ ಆಗ್ತಿತ್ತು. ಇದೇ ಸುಮ್ಮನೆ CGST ಎಲ್ಲ ಹಾಕಿದ್ದಾರೆ, ಏನಂತ ಗೊತ್ತಿಲ್ಲ. ಸುಮ್ಮನೆ BC ಮಾಡೋದ್ರಿಂದ 12 ರೂಪೀಸ್ ಹಾಕಿದ್ದಾರೆ ಆಗ್ಲೋಗಿದಲ್ಲಿ. 12 ರೂಪೀಸ್ 2.5% ಅಂತೆ. ಇನ್ನು ಫುಲ್ ಗೌರ್ಮೆಂಟ್ ಬಸ್ಸಲ್ಲೇ ಇದು ಎಲ್ಲಿ ನಾವು ಬಡವ ತಗೊಂಬರೋದು ನರೀ ಎಲ್ಲ ಬರ್ಕೆ ತಗೊಂಡು ಪಟ 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 ಹಾಕ್ಬೇಕು ಮುಂಡೆ ಮಕ್ಕಳ. GST ಕಟ್ಟಿ ನಾಡು ಉಳಿಸಿ, ನಾಡು ಬೆಳೆಸಿ. ಓಕೆ ಗೈಸ್, ಸೊ ಥ್ಯಾಂಕ್ ಯು ಫಾರ್ ವ್ಯೂವಿಂಗ್ ಮೈ YouTube video. See you all until next video. Bye bye.